ಕಾರ್ಯಕರ್ತರು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಒಂದು ಅಭಿಮಾನ ಇಟ್ಕೊಂಡು ಇಲ್ಲಿ ಇವತ್ತು ಬಂದಿದ್ದಾರೆ. ಮೊನ್ನೆ ಒಂದು ನಿಯೋಗ ಬಂದಿತ್ತಂತೆ, ಅದನ್ನ ನಾನು ಮಾಧ್ಯಮದಲ್ಲಿ ನೋಡಿದೆ. ಅದರಿಂದ ಮಾಧ್ಯಮದಲ್ಲಿ ಏನು ಸ್ವಪಕ್ಷದವರೇ ಶಾಸಕರನ್ನ ವಿರೋಧ ಮಾಡಿದ್ರು ಅಂತ ಏನೋ ಆ ತರ ನ್ಯೂಸ್ ಬಂತು. ಅದರಿಂದ ನೋವು ಉಂಟಾಗಿ ನಮ್ಮೆಲ್ಲಾ ಕಾರ್ಯಕರ್ತರು, ನನಗೆ 3 ತಾಲೂಕುಗಳು ಬರ್ತದೆ, 3 ಬ್ಲಾಕ್ ಅಂತ ನಾವು ಹೇಳ್ತೀವಿ. ನಮ್ಮ ಸಂಘಟನೆ ವಿಚಾರದಲ್ಲಿ 3 ಬ್ಲಾಕ್ ಅಂತ ಹೇಳ್ತೀವಿ. 9 ಹೋಬಳಿಯಿಂದ ಒಂದು 250-300 ಜನ ಕಾರ್ಯಕರ್ತರು ಅದಕ್ಕೆ ಒಂಥರ ನೋವಾಗ್ಬಿಟ್ಟು ಬಂದ್ರು. ಈ ತರ ಮಾತಾಡ್ತಾರೆ ಈ ಸಂದರ್ಭದಲ್ಲಿ. ಈಗ ತಾನೇ ನಮ್ಮ ಹೊಸ ಮುಖ್ಯಮಂತ್ರಿಗಳನ್ನ ಈಗ ನೇಮಕ ಆಗಿದ್ದಾರೆ. ಹೊಸ ಒಂದ್ ರೀತಿ ಸರ್ಕಾರಕ್ಕೆ ಒಂದು ಹೊಸ ಹುರುಪು ಬಂದಾಗ ನಮ್ಮ ಕ್ಷೇತ್ರದ ಬಗ್ಗೆ ಈ ತರ ಮಾತಾಡಿದ್ರೆ ಯಾರಿಗಾದ್ರೂ ಬೇಜಾರಾಗುತ್ತಲ್ಲ. ಸೊ ಆ ಹಿತದೃಷ್ಟಿಯಿಂದ ಪಾಪ ಎಲ್ಲ ನಮ್ಮ ಕಾರ್ಯಕರ್ತರು ಬಂದ್ಬಿಟ್ಟು ಕೆಪಿಸಿಸಿ ನೂತನ ಕೆಪಿಸಿಸಿ ಅಧ್ಯಕ್ಷರುಗಳಿಗೆ ನಾವು ಆಕ್ಚುಲಿ ಒಳ್ಳೆ ರೀತಿ ಕರೆದುಬಿಟ್ಟು ಸನ್ಮಾನ ಮಾಡ್ಬಿಟ್ಟು ಅವರಿಗೆ ಶುಭ ಹಾರೈಸ್ಬೇಕು ಅಂತ ಇದ್ವಿ. ಬಟ್ ಆದ್ರೆ ಈ ತರ ಒಂದು ಸನ್ನಿವೇಶ ಸೃಷ್ಟಿ ಮಾಡಿದ್ರು. ಅದಕ್ಕೆ ಕಾರ್ಯಕರ್ತರು ನಾವಾಗೆ ಬರ್ತೀವಿ ಅಂತ ಬಾಕಿ ಎಲ್ಲ ನನ್ನ 3 ಬ್ಲಾಕ್ ಅಧ್ಯಕ್ಷರುಗಳಿದ್ದಾರೆ. 2 ಬ್ಲಾಕ್ ಅಧ್ಯಕ್ಷರುಗಳು, 9 ಹೋಬಳಿ ಅಧ್ಯಕ್ಷರುಗಳು, ಎಲ್ಲ ನಮ್ಮ ಮುಂಚೂಣಿ ಸೆಲ್ಲಿನ ಅಧ್ಯಕ್ಷರುಗಳು, ಪಾಪ ಬೂತ್ ಅಧ್ಯಕ್ಷರುಗಳು ಕೂಡ ಸಮೇತ ಬಂದಿದ್ದಾರೆ. BLA ಸಮೇತ ಬಂದಿದ್ದಾರೆ. ಮಹಿಳಾ ಮುಖಂಡರುಗಳು ಬಂದಿದ್ದಾರೆ. ಅವರೆಲ್ಲ ಬಂದು ಹೇಳಿದ್ರು ಏನು ವಾಸ್ತವಾಂಶ. 20 ವರ್ಷ ಆದ್ಮೇಲೆ ಕ್ಷೇತ್ರನ ಗೆದ್ದಿದೀವಿ, ಎಷ್ಟು ಕಷ್ಟದಲ್ಲಿ ಗೆದ್ದಿದೀವಿ, ಅದ್ರಲ್ಲಿ ಯಾವ ರೀತಿ ಸಂಘಟನೆ ನಡೀತು, ಇದಕ್ಕಿಂತ ಮುಂಚೆ 2018 ಚುನಾವಣೆಯಲ್ಲಿ ಏನ್ ನಡೆದಿತ್ತು, ಲೀಡರ್ಸ್ ಎಲ್ಲ ಏನ್ ಮಾಡಿದ್ರು, ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿದವ್ರು ಏನ್ ಕೆಲಸ ಮಾಡಿದ್ರು ಆ ಟೈಮಲ್ಲಿ, ನನ್ನ ಎಲೆಕ್ಷನ್ ಅಲ್ಲಿ ಆಗ್ಲಿ, ಅದಕ್ಕಿಂತ ಮುಂಚೆ ನಮ್ಮ ತಾಯಿ ಎಲೆಕ್ಷನ್ ಸಂದರ್ಭದಲ್ಲೂ ಹೇಗಾಗಿತ್ತು ಅಂತ, ಇವ್ರದೆಲ್ಲ ಏನ್ ಪಾತ್ರ ಇತ್ತು ಅಂತ. ನನಗೆ ಟಿಕೆಟಿಗೂ ವಿರೋಧ ಮಾಡಿದವರು ಟಿಕೆಟಿಗೆ ವಿರೋಧ ಮಾಡ್ಬಿಟ್ಟು ಇವತ್ತು ಇಲ್ಲಿ ಕೂಡ ವಿರೋಧ ಮಾಡ್ತಾ ಇದಾರೆ. ಒಂದೊಂದ್ಸತಿ ಅನ್ಸುತ್ತೆ, ಮಹಿಳೆಯಾಗಿ ಹುಟ್ಟಿದ್ದು ಈ ಸಮುದಾಯದಲ್ಲಿ ದಲಿತರಾಗಿ ಹುಟ್ಟಿದ್ದು ತಪ್ಪಾ ಅಂತ. ಯಾಕಂದ್ರೆ ಒಂದೊಂದು ನಮ್ಮಂತ ಮೀಸಲು ಕ್ಷೇತ್ರದಲ್ಲಿ ಯಾರ್ದೋ ಇದಕ್ಕೆ ಹಿಡ್ತಕ್ಕೆ ಅಥವಾ ನಾವು ತಲೆ ಬಾಗ್ಸಿ ನಡೆಸ್ಬೇಕು ಅಂತ ಒಂದೊಂದು ಚಿಂತನೆ ಇರುತ್ತೆ. ಅಂದ್ರೆ ಹಳೆ ಸಂಪ್ರದಾಯ ಪದ್ಧತಿ. ಈಗ ನಾನ್ ಸ್ವಲ್ಪ ಏನೋ ಓದಿದೀನಿ ಕಲ್ತಿದ್ದೀನಿ ಅಂತ ಇದೆಯಲ್ಲ, ಅದಕ್ಕೆ ಈ ತರ ಒಂದು ನನಗೆ ನನ್ನ ಒಂದು ಸ್ಥಾನಮಾನಕ್ಕೆ ಅಗೌರವ ತರುವಂತ ಕೆಲಸಗಳು ನಡೀತಾ ಇದೆ ನಮ್ದೇ ಸ್ವಲ್ಪ ಪಕ್ಷದ ಮುಖಂಡರುಗಳಿಂದ. ಪೂರ್ವ ಕೆಪಿಸಿಸಿ ಅಧ್ಯಕ್ಷರಿದ್ರು, ಅವ್ರ ಹತ್ರನೂ ನಾವು ಒಂದು ನಿಯೋಗ ಇದಕ್ಕಿಂತ ಮುಂಚೆನೂ ಬಂದಿದ್ವು, 6 ತಿಂಗಳು ಹಿಂದೆನೂ ಬಂದಿದ್ವು. ಅವ್ರ ಹತ್ರ ಮನವರಿಕೆ ಮಾಡ್ಕೊಂಡಿದೀವಿ, ಪಕ್ಷನ ವೀಕ್ ಮಾಡಬಾರ್ದು ಅಂತ. ಈಗ ಪ್ರತಿಯೊಬ್ರು ಬ್ಲಾಕ್ ಅಧ್ಯಕ್ಷರಾಗಿ 7-8 ವರ್ಷ ಆಗಿದೆ. ಈಗ ಅದು ಸಾಮಾನ್ಯದ ಪ್ರಕ್ರಿಯೆ, ಅವರನ್ನ ಬದಲಾವಣೆ ಮಾಡ್ಬೇಕು ಅಂತ. ನಾನು ಆಕ್ಚುಲಿ ಗೆದ್ಮೇಲೆ ಬದಲಾವಣೆ ಮಾಡಿರ್ಲಿಲ್ಲ. 1-2 ವರ್ಷ ಎಲ್ಲರಿಗೂ ಅವಕಾಶ ಕೊಡೋಣ, ಅಧಿಕಾರದ ಇಷ್ಟು ವರ್ಷ ಆದ್ಮೇಲೆ